ಯುವ ಜೊತೆ ಹಲ್ಚಲ್ ಗಾಸಿಪ್ಗೆ ಬ್ರೇಕ್ ಬಿದ್ದಿದೆ. ಗಾಂಧಿನಗರದಲ್ಲಿ ಸಿಗಲಿಲ್ಲ ಹೆಚ್ಚು ಚಾನ್ಸು. ತೆಲುಗು ತಮಿಳಿನಲ್ಲಿ ಅವಕಾಶಕ್ಕಾಗಿ ಸಪ್ತಮಿ ಗೌಡ ಸರ್ಕಸ್. ಯುವ ಜೊತೆ ಹಲ್ಚಲ್ ಗಾಸಿಪ್ಗೆ ಬ್ರೇಕು. ಗಾಂಧಿನಗರದಲ್ಲಿ ಅರ್ಥಾತ್ ಚಂದನವನ, ಗಾಂಧಿನಗರ ಅಂದ್ರೇನೆ ಸ್ಯಾಂಡಲ್ವುಡ್, ಅಲ್ಲಿ ಸಿಗ್ತಾ ಇಲ್ಲ ಹೆಚ್ಚು ಚಾನ್ಸು. ಇನ್ನು ತೆಲುಗು ತಮಿಳಿನಲ್ಲಿ ಅವಕಾಶಕ್ಕಾಗಿ ಸಪ್ತಮಿ ಗೌಡ ಸರ್ಕಸ್. ನಿಧಾನಕ್ಕೆ ಹಳ್ಳಿ ಗೆಟಪ್ನಿಂದ ಕಾಸ್ಮೋ ಲುಕ್ಕಿಗೆ ಜಾರಿದ ಬ್ಯೂಟಿ. ನಿಧಾನಕ್ಕೆ ಬೋಲ್ಡ್ ಸ್ಟೆಪ್ ಇಡ್ತಾ ಇರುವ ಕಾಂತಾರ ಚೆಲುವೆ. ಕಾಂತಾರ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಬಂದಂತಹ ಸಪ್ತಮಿ ಗೌಡ. ಯುವ ಸಿನಿಮಾದಲ್ಲಿ ಯುವಾಗೆ ಜೋಡಿಯಾಗಿದ್ದ ಸಪ್ತಮಿ, ಅದಾದ ನಂತರ ಒಂದಷ್ಟು ಅವರ ಸಂಬಂಧಗಳ ಬಗ್ಗೆ ಗಾಸಿಪ್ ಆಯಿತು. ಯುವ ಸಿನಿಮಾ ಆದ ಮೇಲೆ ಕನ್ನಡದಲ್ಲಿ ಸಿಗಲಿಲ್ಲ ಆಫರು. ವಿವೇಚನೆ ಇರುವವರು ಹೇಳಬೇಕಾದನ್ನ ಹೇಳಿದ್ರು. ವಿವೇಚನೆ ಕೆಟ್ಟವರು ಅವರಿಬ್ಬರ ಸಂಬಂಧದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಬಣ್ಣನೆ ಮಾಡಿದ್ರು. ಅವಕಾಶಕ್ಕಾಗಿ ಬೋಲ್ಡ್ ಲುಕ್ ಮೊರೆ ಹೋದ ಸಪ್ತಮಿ ಗೌಡ. ಪಾಪ ಹೆಣ್ಮಗಳು, ಪ್ರತಿಭಾವಂತ ಹೆಣ್ಮಗಳು. ಕಾಂತಾರ ಸಿನಿಮಾದಲ್ಲಿ ಆಕೆಯ ಆ ಒಂದು ಕರಾವಳಿ ಭಾಗದ ಗುಣಗಳನ್ನು ಆವರಿಸಿಕೊಂಡಿರುವ ಒಂದು ಯುವತಿಯ ನಟನೆ ಇತ್ತಲ್ಲ, ನಿಜಕ್ಕೂ ಕೂಡ ಜಾಗತಿಕವಾಗಿ ಚರ್ಚೆಯಾಯಿತು. ಈ ಹೆಣ್ಣು ಮಗಳಿಗೆ ಸ್ಯಾಂಡಲ್ವುಡ್ನಲ್ಲಿ ಕರಿಯರ್ ಇದೆ, ಅನೇಕ ಚಾನ್ಸ್ಗಳು ಸಿಗಬಹುದು ಅಂತ. ಆದರೆ ಯಾವ ಕಾರಣಗಳಿಂದ ಅವರು ಕನ್ನಡದ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾ ಇಲ್ವೋ ಗೊತ್ತಿಲ್ಲ. ಆ ಕಾರಣಗಳು ಇವತ್ತಲ್ಲ ನಾಳೆ ನಾವೇ ರಿವೀಲ್ ಮಾಡ್ತೀವಿ. ಪಾಪ ಹೆಣ್ಣು ಮಗಳ ಪ್ರತಿಭೆಗೆ ಯಾರಾದರೂ ಅಡ್ಡ ಬಂದ್ರ, ಅಥವಾ ಸ್ಯಾಂಡಲ್ವುಡ್ ಅವರು ಆಕೆಯನ್ನು ಗಮನಿಸ್ತಾ ಇಲ್ವಾ, ಅನೇಕ ಪ್ರಶ್ನೆಗಳು ಹುಟ್ಕೋತಾವೆ. ಸೊ ಈಗ ಆಕೆ ಸ್ವಲ್ಪ ಬೇರೆ ಭಾಷೆಯ ಸಿನಿಮಾಗಳಿಗೂ ಕೂಡ ಕೈ ಹಾಕಿದ್ದಾರೆ. ಜೊತೆಗೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಆಕೆಯನ್ನು ಅಪ್ರೋಚ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.